ಹಲೋ ಸ್ನೇಹಿತರೆ, ಹೇಗಿದ್ದೀರಿ? ಸದಾ ಹಸಿರು ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಪೋಸಿಷನ್ಸು ಆನ್, ಇನ್, ಅಟ್ ಈ ಮೂರು ಪ್ರಪೋಸಿಷನ್ಸ್ಗಳನ್ನು ವಾಕ್ಯಗಳ ಮುಖಾಂತರ ಕಲಿಯೋಣ ಸ್ನೇಹಿತರೆ. ಲೆಟ್ಸ್ ಫಸ್ಟ್ ಲರ್ನ್ ದ ಮೀನಿಂಗ್ ಆಫ್ ಅ ಪ್ರಪೋಸಿಷನ್ ಅಂಡ್ ದೆನ್ ವಿಲ್ ಜಂಪ್ ಟು ದ ಪ್ರಪೋಸಿಷನ್ಸ್ ಇನ್, ಆನ್ ಆ್ಯಂಡ್ ಅಟ್. ಸೊ ಫಸ್ಟ್ ಆಫ್ ಆಲ್ ಪ್ರಪೋಸಿಷನ್ ಅಂತ ಹೇಳಿದರೆ ದಟ್ ವಿಚ್ ಈಸ್ ಪ್ಲೇಸ್ಡ್ ಬಿಫೋರ್. ಸೊ ಒಂದು ಸೆಂಟೆನ್ಸಲ್ಲಿ ಆ ನೌನ್ ಅಥವಾ ಪ್ರೊನೌನ್ಗಿಂತ ಮುಂಚೆ ನಾವು ಪ್ರಪೋಸಿಷನ್ಸ್ಗಳನ್ನ ಯೂಶಲಿ ಬಳಸುವಂಥದ್ದು. ಅದರ ಡೆಫಿನೇಷನ್ ಸಹ ಅದೇ ಹೇಳುತ್ತೆ. ಅ ಪ್ರಪೋಸಿಷನ್ ಈಸ್ ಎ ವರ್ಡ್ ಪ್ಲೇಸ್ಡ್ ಬಿಫೋರ್ ಎ ನೌನ್ ಆರ್ ಎ ಪ್ರೊನೌನ್ to show in what relation the person or thing denoted by it stands in regard to something else. ಸೊ ಆ ವ್ಯಕ್ತಿ ಅಥವಾ ಆ ಒಂದು ವಸ್ತು ಇನ್ನೊಂದು ಜಾಗಕ್ಕೆ ಸಂಬಂಧಪಟ್ಟಂಗೆ ಯಾವ ರಿಲೇಷನನ್ನು ತೋರಿಸುತ್ತೆ, ರೈಟ್? ಒಂದು ಜಾಗಕ್ಕೆ ಸಂಬಂಧಪಟ್ಟಿರೋದಿರ್ಬೋದು ಅಥವಾ ಒಂದು ಸಮಯಕ್ಕೆ ಸಂಬಂಧಪಟ್ಟಿರೋದಿರಬಹುದು. ಶೋಕೇಸನ್ನು, ಆ ಒಂದು ರಿಲೇಷನ್ನ ಈ ಪ್ರಪೋಸಿಷನ್ ಕೆಲಸ ಒಂದು ಸೆಂಟೆನ್ಸಲ್ಲಿ ಮಾಡುತ್ತೆ ಸ್ನೇಹಿತರೆ. ಸೊ ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ನೋಡಿ, ದ ಮ್ಯಾನ್ ಈಸ್ ಆನ್ ದ ಬಸ್ ಅಂತ ಹೇಳಿದರೆ ಬಸ್ಸು ಮೂವಿಂಗಲ್ಲಿದೆ, ಬಸ್ ರನ್ ಆಗ್ತಾ ಇದೆ, ಆ ಬಸ್ ಒಳಗಡೆ ಆತ ಕೂತಿದ್ದಾನೆ ಅನ್ನೋ ಮೀನಿಂಗ್ ಕೊಡ್ತಾ ಇದೆ. ಇಲ್ಲಿ ನಾವು ಆನ್ ದ ಬಸ್ ಅಂತೀವಿ, ಬಟ್ ಬೈಕ್ನಲ್ಲಿ ನಾವು ಸವಾರಿ ಮಾಡ್ಕೊಂಡು ಹೋಗಬೇಕಾದ್ರೆ ಬೈಕ್ ಅಂತ ಹೇಳ್ತೀವಿ. ನಾವು ಏನಾದರೂ ಸ್ಪೆಸಿಫಿಕ್ ಆಗಿ ಬಸ್ ಒಳಗಡೆ ಇರುವಂಥದ್ದನ್ನು ರೆಫರ್ ಮಾಡಿ ಹೇಳ್ಬೇಕಂತ ಹೇಳಿದರೆ ಇನ್ ದ ಬಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ದ ಸೀಟ್ಸ್ ಇನ್ ದ ಬಸ್, ರೈಟ್? ಬಸ್ ಒಳಗಿರೋ ಸೀಟ್ ಅಂತ ಹೇಳಿ. ಬಟ್ ಯೂಶ್ವಲಿ ನಾವು ಐ ಆಮ್ ಟ್ರಾವೆಲಿಂಗ್ ಆನ್ ದ ಬಸ್ ಅಂತಾನೆ ಆ ಒಂದು ಮೀನಿಂಗನ್ನೇ ನಾವು ಕೊಟ್ಟು ಹೇಳುವಂಥದ್ದು. ನೆಕ್ಸ್ಟ್ ಒನ್, ಹೀ ಈಸ್ ಇನ್ ಬೆಂಗಳೂರು, ರೈಟ್? ಒಂದು ಬೌಂಡ್ರಿ, ಒಂದು ಸರೌಂಡಿಂಗ್ ಇದೆ, ಅದಕ್ಕೊಂದು ಎಲ್ಲೇ ಇದೆ ಅಂತ ಹೇಳೋ ಸಂದರ್ಭದಲ್ಲಿ ಇನ್ನನ್ನು ಬಳಸ್ಬೋದು. ಸೊ ಹೀ ಈಸ್ ಇನ್ ಬೆಂಗಳೂರು, ಎಲ್ಲಿದ್ದಾನೆ ಆತ ಅನ್ನೋದನ್ನು ತೋರಿಸ್ತಾ ಇದೆ. ಆ್ಯಂಡ್ ದೆನ್ ಐ ಆಮ್ ಅಟ್ MG ರೋಡ್, ರೈಟ್? ಒಂದು ಸ್ಪೆಸಿಫಿಕ್ ಪಾಯಿಂಟನ್ನು ಹೇಳೋ ಸಂದರ್ಭದಲ್ಲಿ ನಾವು ಅಟ್ಟನ್ನು ಬಳಸುವಂಥದ್ದು. ಸೊ ಇನ್ನೊಂದಷ್ಟು ಸೆಂಟೆನ್ಸಸ್ ಮುಖಾಂತರ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾವಾಗ ಆನ್, ಯಾವಾಗ ಇನ್, ಯಾವಾಗ ಅಟ್ಟನ್ನು ಬಳಸಬೇಕು ಅನ್ನೋದನ್ನು ಕಲಿತಾ ಹೋಗೋಣ. ಸೊ ಪ್ರಪೋಸಿಷನ್ ಕೆಲಸ ಏನಪ್ಪ ಅಂತ ಹೇಳಿದರೆ, ನೌನ್ ಅಥವಾ ಪ್ರೊನೌನ್ ಹಿಂದೆ ಅವುಗಳನ್ನು ಬಳಸ್ತೇವೆ. ಯಾಕಪ್ಪ ಬಳಸ್ತೀವಿ ಅಂತ ಹೇಳಿದರೆ, ಟು ಶೋ ಅದರ ರಿಲೇಷನ್ನು, ಆ ಪರ್ಸನ್ ಅಥವಾ ಆ ಒಂದು ವ್ಯಕ್ತಿ, ಆ ಒಂದು ಜಾಗ ಇರ್ಬೋದು, ಆ ಒಂದು ಸಮಯ, ಸ್ಥಳ ಇತ್ಯಾದಿ ವಿಚಾರಗಳಿಗೆ ಯಾವ ರೀತಿ ರಿಲೇಷನನ್ನು ನಾವು ಹೊಂದುತ್ತೆ ಅಂತ ಹೇಳಬೇಕು. ಆ ಸಮಯದಲ್ಲಿ ಪ್ರಪೋಸಿಷನ್ನ ಬಳಸಬಹುದು. ಎರಡು ರೀತಿಯ ಪ್ರಪೋಸಿಷನ್ಗಳನ್ನ ಕಲಿಯೋಕೆ ಹೊಡ್ತಿದ್ದೀರಾ. ಪ್ರಪೋಸಿಷನ್ಸ್ ಆಫ್ ಪ್ಲೇಸ್, ಪ್ರಪೋಸಿಷನ್ಸ್ ಆಫ್ ಟೈಮ್ ಅಂಥೇಳಿ. ಅವೆರಡಲ್ಲೂ ಸಹ ಆನ್, ಇನ್, ಅಟ್ ಬರುತ್ತೆ. ಸೊ ಪ್ರಪೋಸಿಷನ್ಸ್ ಆಫ್ ಟೈಮಲ್ಲೂ ಸಹ ಆನ್, ಇನ್, ಅಟ್ ಬರುತ್ತೆ. ಪ್ರಪೋಸಿಷನ್ಸ್ ಆಫ್ ಪ್ಲೇಸಲ್ಲೂ ಸಹ ಆನ್, ಇನ್, ಅಟ್ ಬರುತ್ತೆ. ಸೊ ಎರಡನ್ನು ಡಿವೈಡ್ ಮಾಡಿಕೊಂಡು ಕಲಿತಾ ಹೋಗೋಣ ಸ್ನೇಹಿತರೆ. ಪ್ರಪೋಸಿಷನ್ಸ್ ಆಫ್ ಪ್ಲೇಸನ್ನು ಫಸ್ಟ್ ಕಲಿಯೋಣ. ಅಟ್ ಅನ್ನು ನಾವು ಪ್ರಪೋಸಿಷನ್ಸ್ ಆಫ್ ಪ್ಲೇಸ್ ಆಗಿ ನೋಡಿದಾಗ ಯಾವ ರೀತಿ ಬಳಸಬಹುದು ಅನ್ನೋದನ್ನು ನೋಡೋಣ. ಸೊ ನಿಮಗೆ ಗೊತ್ತೇ ಇದೆ, ಪ್ರಪೋಸಿಷನ್ಸ್ ಆಫ್ ಪ್ಲೇಸ್ ಅಂತ ಹೇಳಿದರೆ ಒಂದು ಜಾಗಕ್ಕೆ ಸಂಬಂಧಪಟ್ಟಂಗೆ ಅಟ್, ಇನ್, ಆನ್ ಯಾವ ರೀತಿ ಬಳಸ್ಬೋದು ಅನ್ನೋದನ್ನು ಕಲಿಯೋಣ ಸ್ನೇಹಿತರೆ. ಸೊ ಅಟ್ಟನ್ನು ನಾವು ವಿ ಯೂಸ್ ಅಟ್ ಟು ಟಾಕ್ ಅಬೌಟ್ ಎ ಪ್ಲೇಸ್ ವಿ ಥಿಂಕ್ ಆಫ್ ಆ್ಯಸ್ ಎ ಪಾಯಿಂಟ್ ರಾದರ್ ದ್ಯಾನ್ ಎನ್ ಏರಿಯಾ, ರೈಟ್? ಒಂದು ಏರಿಯಾ ಅಂತ ಕನ್ಸಿಡರ್ ಮಾಡದೆ ಆ ಏರಿಯಾದಲ್ಲಿ ಯಾವುದೋ ಒಂದು ಪಾಯಿಂಟ್ ಅಂತ ಕನ್ಸಿಡರ್ ಮಾಡಬೇಕು. ಆ ಟೈಮಲ್ಲಿ ನಾವು ಅಟ್ಟನ್ನು ಬಳಸ್ಬೋದು. ಎಕ್ಸಾಂಪಲ್ ನೋಡೋಣ, ಸುಲಭವಾಗಿ ಅರ್ಥ ಆಗುತ್ತೆ. ಹಾಗೆಯೇ ಇನ್ನೊಂದು ಡೆಫಿನೇಷನ್, ಪಾರ್ಟ್ ಆಫ್ ದ ಡೆಫಿನೇಷನ್ ನೋಡೋದಾದರೆ, ಅಬೌಟ್ ಆ್ಯನ್ ಈವೆಂಟ್ ವೇರ್ ದೇರ್ ಈಸ್ ಎ ಗ್ರೂಪ್ ಆಫ್ ಪೀಪಲ್, ರೈಟ್? ಒಂದು ಗ್ರೂಪ್ ಆಫ್ ಪೀಪಲ್, ಒಂದು ಗುಂಪು ಜನ ಇರೋ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲೂ ಸಹ ನಾವು ಅಟ್ಟನ್ನು ಬಳಸಬಹುದು. ಎಕ್ಸಾಂಪಲ್ ನೋಡೋದಾದರೆ, ಫಸ್ಟ್ ಎಕ್ಸಾಂಪಲ್ ನೋಡಿ, ಐ ಅರೈವ್ಡ್ ಅಟ್ ಕಸ್ತೂರ್ಬಾ ರೋಡ್. ನಾನು ಯಾವುದೋ ಒಂದು ಪ್ಲೇಸ್ ಬಗ್ಗೆ ಮಾತಾಡ್ತಿದ್ದೀನಿ, ಆ ಒಂದು ಜಾಗದ ಬಗ್ಗೆ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ ಇಲ್ಲಿ, ರೈಟ್? ಆ ಸಂದರ್ಭದಲ್ಲಿ ನಾನು ಅಟ್ ಅಂತ ಬಳಸ್ತೇನೆ, ರೈಟ್? ಸೊ ಇದನ್ನು ನಾನೊಂದು ಪಾಯಿಂಟ್ ಆಗಿ ನಾನು ರೆಫರ್ ಮಾಡಿ ಹೇಳ್ತಾ ಇರೋದು, ಅಟ್ ಕಸ್ತೂರ್ಬಾ ರೋಡ್ ಅಂಥೇಳಿ. ನಾನು ಕಸ್ತೂರ್ಬಾ ರಸ್ತೆಗೆ ಬಂದೆ ಅಂಥೇಳಿ. ವಿ ಆರ್ ವೇಟಿಂಗ್ ಆಟ್ ದಿ ಅದರ್ ಎಂಡ್ ಆಫ್ ದ ರೂಮ್. ಸೊ ಪ್ರಾಬಬ್ಲಿ ರೂಮ್ ತುಂಬ ದೊಡ್ಡದಿರ್ಬೋದು, ನೀವು ಇನ್ನೊಂದು ಪಾರ್ಟ್ ಆಫ್ ದ ರೂಮಲ್ಲಿ ನನ್ನನ್ನು ಹುಡುಕ್ತಾ ಇರ್ಬೋದು ಅಥವಾ ನಮ್ಮನ್ನು ಹುಡುಕ್ತಾ ಇರ್ಬೋದು. ಸೊ ನಾವೇನು ಹೇಳ್ತೀವಿ, ಯು ಆರ್ ಸರ್ಚಿಂಗ್ ಫಾರ್ ಅಸ್ ಇನ್ ದಿ ಅದರ್ ಎಂಡ್ ಆಫ್ ದಿ ರೂಮ್. ವಿ ಆರ್ ಆಟ್ ದಿ
ಅದರ್ ಎಂಡ್ ಆಫ್ ದಿ ರೂಮ್ ಅಂತ ಹೇಳ್ತೀನಿ. ನಾವು ಈಗಿರೋ ಜಾಗ ಇದೆಯಲ್ಲ, ಈಗಿರೋ ಪ್ಲೇಸ್ ಇದೆಯಲ್ಲ, ಆ ಸ್ಪೆಸಿಫಿಕ್ ಪಾಯಿಂಟು, ಆ ಪ್ಲೇಸ್ ಎಲ್ಲಿದೆ, ಬೇರೆ ಅದೇ ರೂಮ್ನ ಬೇರೆ ಭಾಗದಲ್ಲಿದೆ ಅಂತ ಹೇಳ್ತಾ ಇದ್ದೀನಿ. ವಿ ಮೆಟ್ ಅಟ್ ಎ ಪಾರ್ಟಿ. ಸೊ ಇಲ್ಲಿ ಪಾರ್ಟಿ ಅಂತ ಹೇಳಿದರೆ ಗ್ರೂಪ್ ಆಫ್ ಪೀಪಲ್ ಇದ್ದಾರೆ, ಅಲ್ಲಿ ನಾನು ಪಾಯಿಂಟ್ ಮಾಡಿ ಹೇಳುವಂಥದ್ದು. ಸೊ ಇಲ್ಲಿ ಪಾರ್ಟಿ ಅಂತ ಹೇಳಿದರೆ ಗ್ರೂಪ್ ಆಫ್ ಪೀಪಲ್ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ವಿ ಮೆಟ್ ಅಟ್ ಎ ಪಾರ್ಟಿ ಅಂತ ಹೇಳಿದರೆ ನಾವು ಒಂದು ಪಾರ್ಟಿನಲ್ಲಿ ಮೀಟ್ ಆದ್ವಿ ಅನ್ನೋ ಮೀನಿಂಗನ್ನು ಇಲ್ಲಿ ಕೊಡ್ತಾ ಇದೆಯಾ ಸ್ನೇಹಿತರೆ. ನೆಕ್ಸ್ಟ್ ಒನ್, ಇವೆಲ್ಲನೂ ಗಮನವಿಟ್ಟು ನೋಡ್ಕೊಳ್ಳಿ. ಅಟ್ ದಿ ಎಂಡ್ ಒಂದಷ್ಟು ಎಕ್ಸಸೈಸ್ ಕೊಡ್ತೀನಿ. ಆ ಎಕ್ಸಸೈಸನ್ನು ನೀವು ಮಾಡೋ ಮುಖಾಂತರ, ಕಮೆಂಟ್ ಸೆಕ್ಷನಲ್ಲಿ ಸಾಲ್ವ್ ಮಾಡೋ ಮುಖಾಂತರ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ನ ಚೆಕ್ ಮಾಡ್ಬೋದು ಸ್ನೇಹಿತರೆ. ಅದಕ್ಕೆ ನಾನು ನಿಮ್ಮ ಉತ್ತರ ಸರಿ ಇದೆಯೋ ಇಲ್ಲವೋ ಅಂತ ನಾನಲ್ಲಿ ಕಮೆಂಟ್ ಸೆಕ್ಷನಲ್ಲೇ ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ ಅಪ್, ಪ್ರಿಪೋಸಿಷನ್ಸ್ ಆಫ್ ಪ್ಲೇಸಲ್ಲಿ ಆನನ್ನು ಹೇಗೆ ಬಳಸೋದು ಅಂತೇಳಿ. ಈಗಲೂ ನೀವು ಜಾಗನೇ ರೆಫರ್ ಮಾಡಿ ಹೇಳ್ತಾ ಇದ್ದೀರಾ, ಆವಾಗ ON ಆನನ್ನು ಹೇಗೆ ರೆಫರ್ ಮಾಡಿ ಹೇಳೋದು, ಹೇಗೆ ನಾವು ಬಳಸೋದು ಸೆಂಟೆನ್ಸಸ್ಸಲ್ಲಿ ನೋಡೋಣ. ಸೊ ವಿ ಯೂಸ್ ಆನ್ ಟು ಟಾಕ್ ಅಬೌಟ್ ಎ ಪೊಸಿಷನ್ ಟಚಿಂಗ್ ಎ ಫ್ಲಾಟ್ ಸರ್ಫೇಸ್, ರೈಟ್. ಯಾವುದೋ ಒಂದು ವ್ಯಕ್ತಿ ಇರ್ಬೋದು, ಒಂದು ವಸ್ತು ಇರ್ಬೋದು, ಒಂದು ಫ್ಲ್ಯಾಟ್ ಸರ್ಫೇಸನ್ನು, ಒಂದು ಜಾಗವನ್ನು, ಸಮತಟ್ಟಾಗಿರುವಂತಹ ಒಂದು ಜಾಗವನ್ನು ಟಚ್ ಮಾಡ್ತಾ ಇದೆ ಅಂದ್ಕೊಳ್ಳೋಣ, ಅದ್ರ ಪೊಸಿಷನ್ನು. ಆ ಸಂದರ್ಭದಲ್ಲಿ ಆನನ್ನು ಬಳಸಬಹುದು. ಅಥವಾ ಆನ್ ಸಮಥಿಂಗ್ ವಿ ಥಿಂಕ್ ಆಫ್ ಆ್ಯಸ್ ಎ ಲೈನ್ ಸಚ್ ಆಸ್ ಎ ರೋಡ್ ಆರ್ ರಿವರ್ ಆರ್ ಹೈವೇ, ರೈಟ್. ಒಂದು ಲೈನ್ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಿಕೊಂಡು ಮಾತಾಡೋ ಸಂದರ್ಭದಲ್ಲಿ, ರಿವರ್ ಅಂಥೇಳಿ ನದಿಯ ದಡೆ ಅಥವಾ ದಂಡೆ ಅಂತ ಹೇಳೋ ಸಂದರ್ಭದಲ್ಲಿ ಅದೊಂದು ಒಂದು ದಂಡೆ ಏನಾಗುತ್ತೆ, ಉದ್ದನೇ ಒಂದು ಲೈನ್ ಅಂತ ರೆಫರ್ ಮಾಡಿ ಹೇಳ್ಬೋದು. ಅಥವಾ ಒಂದು ರಸ್ತೆ, ಒಂದು ಹೈವೇ ಅಥವಾ ನ್ಯಾಷನಲ್ ಹೈವೇ ಅಂದ್ಕೊಳ್ಳೋಣ, ಉದ್ದನೇ ಒಂದು ರಸ್ತೆ, ಅದು ಒಂದು ಗೀಟು ಅಥವಾ ಒಂದು ಲೈನ್ ಅಂತ ಭಾವಿಸಿದರೆ ಅಲ್ಲಿ ಆನನ್ನು ಬಳಸ್ಬೋದು. ಅಥವಾ ರೋಡನ್ನು ಒಂದು ಲೈನ್ ಅಂತ ಭಾವಿಸ್ಕೊಂಡು ಮಾತಾಡೋ ಸಂದರ್ಭದಲ್ಲಿ ಆನನ್ನು ಬಳಸ್ಬೋದು ಸ್ನೇಹಿತರೆ. ಯಾವೆಲ್ಲ ರೀತಿ ಸೆಂಟೆನ್ಸಸ್ಸಲ್ಲಿ ಬಳಸ್ಬೋದು ಅನ್ನೋದನ್ನು ಎಕ್ಸಾಂಪಲ್ನಲ್ಲಿ ನೋಡೋಣ. ನೋಡಿ, ಫಸ್ಟ್ ಒನ್ ಇದೆ, ಇಸ್ ದಟ್ ಎ ಸ್ಪೈಡರ್ ಆನ್ ದ ವಾಲ್, ಗೋಡೆ ಮೇಲೆ ಒಂದು ಸ್ಪೈಡರ್ ಇದೆಯಾ ಅಂತ ಇಲ್ಲಿ ಹೇಳೋ ಅಂಥದ್ದು. ನೆಕ್ಸ್ಟ್ ಒನ್, ಶಿ ಓನ್ಸ್. ಇಲ್ಲಿ ಫಸ್ಟ್ ಸೆಂಟೆನ್ಸು ಇಸ್ ದಟ್ ಎ ಸ್ಪೈಡರ್ ಆನ್ ದ ವಾಲ್ ಅಂತ ಹೇಳಿದರೆ, ವಾಲ್ ಅನ್ನೋದು ಒಂದು ಸರ್ಫೇಸ್, ಅದು ಹೌದಲ್ವಾ. ಸೊ ಹಾಗಾಗಿ ಆ ಒಂದು ಸಮತಟ್ಟಾದ ಜಾಗ ಅಥವಾ ಫ್ಲ್ಯಾಟ್ ಸರ್ಫೇಸ್, ಆ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಆನ್ ದ ವಾಲ್ ಅಂತ ಹೇಳ್ತಾ ಇದ್ದೀನಿ, ಅಥವಾ ಆನ್ ದ ಫ್ಲೋರ್ ಅಂತ ಹೇಳ್ಬಹುದು ಅಲ್ವಾ. ನೆಕ್ಸ್ಟ್ ಒನ್, ಶಿ ಓನ್ಸ್ ಎ ಹೌಸ್ ಆನ್ ದ ನ್ಯಾಷನಲ್ ಹೈವೇ. ನ್ಯಾಷನಲ್ ಹೈವೇನ ನಾನು ಒಂದು ಲೈನ್ ಅಂತ ತಗೊಂಡು ಅಲ್ಲಿ ಎಕ್ಸಾಂಪಲ್ ಹೇಳ್ತಾ ಇರೋದು. ಶಿ ಓನ್ಸ್ ಎ ಹೌಸ್, ಅವಳಿಗೆ ನ್ಯಾಷನಲ್ ಹೈವೇ ಹತ್ರ ಒಂದು ಮನೆ ಇದೆ, ನ್ಯಾಷನಲ್ ಹೈವೇ ಅಲ್ಲೇ ಒಂದು ಮನೆ ಇದೆ ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ. ನ್ಯಾಷನಲ್ ಹೈವೇ ಅಂತ ಹೇಳಿದರೆ ಆನ್ ದ ರೋಡ್ ಮೇಲೆ, ರಸ್ತೆ ಮೇಲೇ ಇರೋದಂತ ಅಲ್ಲ, ರಸ್ತೆ ಪಕ್ಕದಲ್ಲಿದೆ ಅನ್ನೋ ಮೀನಿಂಗ್ ಕೊಡುತ್ತೆ ಇಲ್ಲಿ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಒನ್, ದ ಬುಕ್ ಈಸ್ ಆನ್ ದ ಟೇಬಲ್, ರೈಟ್. ಟೇಬಲ್ ಅನ್ನೋದು ಒಂದು ಸರ್ಫೇಸ್, ಒಂದು ಫ್ಲ್ಯಾಟ್ ಸರ್ಫೇಸ್ ಅಂತ ಅರ್ಥ ಮಾಡ್ಕೊಂಡ್ರೆ, ಒಂದು ಜಾಗ ಅಂತ ಅರ್ಥ ಮಾಡ್ಕೊಂಡ್ರೆ, ಬುಕ್ ಎಲ್ಲಿದೆ, ಟೇಬಲ್ ಮೇಲಿದೆ ಅಂತ ನಾವಲ್ಲಿ ಅರ್ಥ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಒನ್, ಇನ್ನನ್ನು ಪ್ಲೇಸ್, ಜಾಗದ ಬಗ್ಗೆ ರೆಫರ್ ಮಾಡೇ ಹೇಳೋ ಸಂದರ್ಭದಲ್ಲಿ ಹೇಗೆ ಬಳಸ್ಬೋದು. ವಿ ಯೂಸ್ ಇನ್ ಟು ಟಾಕ್ ಅಬೌಟ್ ಎ ಪೊಸಿಷನ್ ವಿತಿನ್ ಎ ಲಾರ್ಜರ್ ಏರಿಯಾ ಆರ್ ಸಮಥಿಂಗ್ ವಿತಿನ್ ಎ ಲಾರ್ಜರ್ ಸ್ಪೇಸ್. ವಿತಿನ್ ಅ ಲಾರ್ಜರ್ ಏರಿಯಾ, ಒಂದು ಸಿಟಿ, ದೊಡ್ಡ ಸಿಟಿ ಅಲ್ವಾ, ಅದು ಲಾರ್ಜ್ ಏರಿಯಾ, ಆ ಜಾಗದಲ್ಲಿ ಒಳಗಡೆ ಎಲ್ಲಿದ್ದೀನಿ ಅಂತ ಹೇಳಬೇಕು, ಆವಾಗ ಇನ್ ಬಳಸ್ಬೋದು, ರೈಟ್. ಅಥವಾ ಒಂದು ಬೌಂಡ್ರಿ ಇರುತ್ತೆ ಅಂದ್ಕೊಳ್ಳೋಣ, ಆ ಬೌಂಡ್ರಿ ಒಳಗಡೆ ಏನೋ ಒಂದಿದೆ, ಆವಾಗ ಅದ್ರ ಒಳಗಡೆ ಇದೆ ಅಂತ ಹೇಳೋ ಸಂದರ್ಭದಲ್ಲಿ ಇನ್ನನ್ನು ಬಳಸ್ಬೋದು. ಸಿಟಿನಲ್ಲೇ ಒಂದು ಸ್ಪೆಸಿಫಿಕ್ ಪಾಯಿಂಟ್ನ ರೆಫರ್ ಮಾಡಿ ಹೇಳಬೇಕಾದ್ರೆ ಅಟ್ ಬಳಸ್ತೀವಿ. ಅಥವಾ ಒಂದು ಯಾವುದೋ ಒಂದು ಬೌಂಡ್ರಿ ಅಲ್ಲೇ ಯಾವುದೋ ಒಂದು ಸ್ಪೆಸಿಫಿಕ್ ಪಾಯಿಂಟ್ ರೆಫರ್ ಮಾಡಿ ಹೇಳಬೇಕಾದ್ರೆ ಅಟ್ ಬಳಸ್ತೀವಿ. ಆದರೆ ಸುಮ್ಮನೆ ಜನರಲಾಗಿ ಅದರೊಳಗಡೆ ಇದ್ದೀನಿ ಅಂತ ಹೇಳೋ ಸಂದರ್ಭದಲ್ಲಿ ಇನ್ ಬಳಸ್ತೀನಿ. ಎಕ್ಸಾಂಪಲ್ ನೋಡೋದಾದರೆ, ಐ ಆಮ್ ಲಿವಿಂಗ್ ಇನ್ ಎ ರೆಂಟೆಡ್ ಹೌಸ್, ನಾನು ಒಂದು ಬಾಡಿಗೆ ಮನೆಯಲ್ಲಿ ಇದ್ದೀನಿ. ಶಿ ಲುಕ್ಡ್ ಅಗೇನ್ ಇನ್ ಹರ್ ಬ್ಯಾಗ್ ಆ್ಯಂಡ್ ಫೌಂಡ್ ಹರ್ ಮೊಬೈಲ್. ಸೊ ಆ ಬ್ಯಾಗ್ ಒಳಗಡೆ ಅಂದರೆ ಆ ಬ್ಯಾಗು ಒಂದು ವಿತಿನ್ ದ ಒಂದು ಏರಿಯಾ ಅಂತ ಅರ್ಥ ಮಾಡ್ಕೊಳ್ಳೋಣ, ರೈಟ್. ಅದೊಂದು ಚೌಕಟ್ಟಾಗಿರೋ ಒಂದು ಏರಿಯಾ, ಆ ಏರಿಯಾ ಒಳಗಡೆ ಅವಳು ಮತ್ತೆ ನೋಡಿದ್ಲು, ಫೌಂಡ್ ಹರ್ ಮೊಬೈಲ್, ಅವಳ ಮೊಬೈಲ್ ಅವಳಿಗೆ ಸಿಕ್ತು ಅಂಥೇಳಿ. ದ ಕೌ ಈಸ್ ಇನ್ ದ ಬಾರ್ನ್ ಅಂತ ಹೇಳಿದರೆ ಕೊಟ್ಟಿಗೆ ಒಂದು ಕವರ್ಡ್ ಏರಿಯಾ ಅಲ್ವಾ, ಏರಿಯಾ ಒಳಗಡೆ ಕೌ ಇದೆ ಅನ್ನೋ ಒಂದು ಮೀನಿಂಗ್ ಇಲ್ಲಿ ಕೊಡ್ತಾ ಇದೆ. ಸೊ ದ ಕೌ ಈಸ್ ಇನ್ ದ ಬಾರ್ನ್ ಅಂತ ಹೇಳಿದರೆ ಹಸು ಕೊಟ್ಟಿಗೆ ಒಳಗಡೆ ಇದೆ ಅನ್ನೋ ಮೀನಿಂಗನ್ನು ಕೊಡುತ್ತೆ ಸ್ನೇಹಿತರೆ. ಓಕೆ, ಪ್ರಪೋಸಿಷನ್ಸ್ ಆಫ್ ಪ್ಲೇಸ್ನ ನಾವು ಹೇಳೋ ಸಂದರ್ಭದಲ್ಲಿ ಇನ್ನೊಂದಷ್ಟು ಇನ್ ಆನ್ ಆ್ಯಕ್ಟನ್ನ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತಲ್ಲ, ಅದನ್ನು ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಕೆ ಹೊರಟಿದ್ದೀವಿ.
ಅಟ್ಟನ್ನ ನಾವು ಅಡ್ರೆಸ್ ಹಿಂದೆ ಬರಿಬೇಕಾಗತ್ತೆ. ಇನ್ ಮತ್ತು ಆನನ್ನು ನೇಮ್ ಆಫ್ ಎ ರೋಡ್, ಒಂದು ರಸ್ತೆಯ ಹೆಸರನ್ನ ಹೇಳೋ ಸಂದರ್ಭದಲ್ಲಿ ಬಳಸಬೇಕಾಗತ್ತೆ. ಫುಲ್ ಅಡ್ರೆಸ್ ಹೇಳ್ತೀವಲ್ವ, ಇನ್ಕ್ಲೂಡಿಂಗ್ ಪಿನ್ ಕೋಡ್, ಇನ್ಕ್ಲೂಡಿಂಗ್ ಹೌಸ್ ನಂಬರ್ ಅಲ್ವಾ, ಆ ಟೈಮಲ್ಲಿ ಆ್ಯಕ್ಟನ್ನು ಬಳಸಿ. ಫಾರ್ ಎಕ್ಸಾಂಪಲ್, ದೇ ಹ್ಯಾವ್ ಓಪನ್ಡ್ ಆ್ಯನ್ ಆಫೀಸ್ ಆ್ಯಟ್ ನಂಬರ್ 23 MG ರೋಡ್ ಗದಗ್. ಅವರು ಅವ್ರ ಆಫೀಸ್ನ ಓಪನ್ ಮಾಡಿದ್ರು. ಎಲ್ಲಿ ಓಪನ್ ಮಾಡಿದ್ರು? ಫುಲ್ ಅಡ್ರೆಸ್ ಹೇಳ್ತಿದ್ದೀನಿ, ಹಾಗಾಗಿ ಆ್ಯಕ್ಟ್ ಬಳಸ್ತಾ ಇದ್ದೀನಿ. ನಂಬರ್ 23 MG ರೋಡ್ ಗದಗ್. ಈ ನಂಬರ್ 23 MG ರೋಡ್ ಗದಗ್ ಹಿಂದೆ ಆ್ಯಕ್ಟ್ ಬಳಸಿದ್ದೀನಿ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ದ ಟೆಂಪಲ್ ಈಸ್ ಇನ್ ಆರ್ ದ ಟೆಂಪಲ್ ಈಸ್ ಆನ್ ಆಜಾದ್ ರೋಡ್. ಇಲ್ಲಿ ಯಾವುದೋ ಒಂದು ರೋಡ್ ಮೆನ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇ, ನಾನು ಇಲ್ಲಿ ಫುಲ್ ಅಡ್ರೆಸ್ ಮೆನ್ಷನ್ ಮಾಡ್ತಿಲ್ಲ. ಈ ಸಂದರ್ಭದಲ್ಲಿ ಇನ್ ಅಥವಾ ಆನ್ ಎರಡರಲ್ಲಿ ಯಾವುದಾದ್ರು ಒಂದನ್ನು ಬಳಸಿದ್ರೆ ನಿಮ್ಮ ಸೆಂಟೆನ್ಸು ಮೀನಿಂಗ್ಫುಲ್ ಆಗಿ ಬರುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ಒಂದಷ್ಟು ಸೆಂಟೆನ್ಸಸ್ನ ನೀವು ಕಂಪೇರ್ ಮಾಡ್ತಾ ಹೋಗಿ. ದ ಲ್ಯಾಂಪ್ ವಾಸ್ ಇನ್ ದ ಕಾರ್ನರ್ ಆಫ್ ದ ರೂಮ್. ರೈಟ್, ಈ ಸಂದರ್ಭದಲ್ಲಿ ನಾನು ಆಟ್ ದ ಕಾರ್ನರ್ ಆಫ್ ದ ರೂಮ್ ಅಂತ ಹೇಳಲ್ಲ, ಮೀನಿಂಗು ತಪ್ಪಾಗತ್ತೆ. ಸೊ ಹಾಗಾಗಿ ನಾನು ಹೇಳ್ತೀನಿ ದ ಲ್ಯಾಂಪ್ ವಾಸ್ ಇನ್ ದ ಕಾರ್ನರ್ ಆಫ್ ದ ರೂಮ್. ಲ್ಯಾಂಪು ಕಾರ್ನರ್ನ ರೂಮ್ನ ಕಾರ್ನರಲ್ಲಿತ್ತು, ಮೂಲೆಯಲ್ಲಿತ್ತು ಅಂತ ಹೇಳ್ತೀನಿ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಐ ವಿಲ್ ಮೀಟ್ ಯು ಆನ್ ದ ಕಾರ್ನರ್ ಆಫ್ ದ ಸ್ಟ್ರೀಟ್. ರಸ್ತೆಯ ಒಂದು ಬದಿನಲ್ಲಿ ನಾನು ನಿನ್ನ ಮೀಟ್ ಆಗ್ತೀನಿ ಅನ್ನೋ ಮೀನಿಂಗ್ ಇಲ್ಲಿ ಕೊಡ್ತಾ ಇದೆ, ಅದಲ್ವಾ. ಸೊ ಎರಡು ಡಿಫ್ರೆಂಟ್ ಕಾರ್ನರ್ಸು ಯಾವ ರೀತಿ ನಾವು ಪ್ರಪೋಸಿಷನ್ಸ್ನ ಬಳಸ್ತಾ ಇದ್ದೀವಿ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಫಸ್ಟ್ ಒನ್, ಇನ್ ದ ಕಾರ್ನರ್ ಆಫ್ ದ ರೂಮ್. ರೂಮ್ ಒಂದು ಚೌಕಟ್ಟು, ಅದರ ಒಳಗಡೆ ನಾನು ಹೇಳ್ತಾ ಇರೋದು. ಐ ವಿಲ್ ಮೀಟ್ ಯು ಆನ್ ದ ಕಾರ್ನರ್ ಆಫ್ ದ ಸ್ಟ್ರೀಟ್ ನಾ ಬಳಸೋ ಸಂದರ್ಭದಲ್ಲಿ ನಾವು ಆನನ್ನು ಬಳಸ್ಬೋದು ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಒನ್, ನಾವು ಯಾರೋ ಒಬ್ಬ ವ್ಯಕ್ತಿ ಸ್ಪೆಸಿಫಿಕ್ಕಾಗಿ ಕಂಪ್ನಿ ಹೆಸರು ಹೇಳದೆ ಯಾವುದೋ ಒಂದು ಜನರಲಾಗಿ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ಆವಾಗ ಯಾವ ರೀತಿ ಸೆಂಟೆನ್ಸ್ ಹೇಳ್ಬೋದು ನೋಡಿ, ಶಿ ವರ್ಕ್ಸ್ ಇನ್ ಎ ಶೂ ಶಾಪ್. ಐ ಆಮ್ ನಾಟ್ ಗೋಯಿಂಗ್ ಟು ಮೆನ್ಷನ್ ದ ಶೂ ಶಾಪ್ ನೇಮ್. ಶೂ ಶಾಪ್ ನೇಮ್ ಮೆನ್ಷನ್ ಮಾಡ್ತಾ ಇಲ್ಲ ಇಲ್ಲಿ, ಬಟ್ ಯಾವುದೋ ಒಂದು ಜನರಲಾಗಿ ಯಾವುದೋ ಒಂದು ಶೂ ಶಾಪಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ, ಅದಲ್ಲ. ಆ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಶಿ ವರ್ಕ್ಸ್ ಇನ್ ಎ ಶೂ ಶಾಪ್ ಅಂತ ಹೇಳ್ತೀನಿ. ಅದೇ ಕಂಪ್ನಿ ಹೆಸರು ಮೆನ್ಷನ್ ಮಾಡಿ ಹೇಳೋ ಸಂದರ್ಭದಲ್ಲಿ ಆ್ಯಕ್ಟನ್ನು ಬಳಸಬೇಕು. ಸೊ ಹೇಗೆ ಹೇಳ್ಬೋದು, ಶಿ ವರ್ಕ್ಸ್ ಆ್ಯಟ್ ಇನ್ಫೋಸಿಸ್, ಶಿ ವರ್ಕ್ಸ್ ಆ್ಯಟ್ ಟೊಯೋಟಾ ಕಿರ್ಲೋಸ್ಕರ್, ಶಿ ವರ್ಕ್ಸ್ ಆ್ಯಟ್ ವಿಪ್ರೋ ಇನ್ಫೋಟೆಕ್, ಈ ರೀತಿಯಾಗಿ. ಶಿ ವರ್ಕ್ಸ್ ಇನ್ ಆ್ಯನ್ IT ಕಂಪನಿ ಅಂತ ಹೇಳ್ತೀನಿ. ಇನ್ ಆ್ಯನ್ IT ಕಂಪನಿ ಈಸ್ ಡಿಫ್ರೆಂಟ್ ಅಲ್ವಾ, ನಾನು ಯಾವ IT ಕಂಪ್ನಿ ಅಂತ ಮೆನ್ಷನ್ ಮಾಡ್ತಾ ಇಲ್ಲ. ಅದೇ ಕಂಪ್ನಿ ಹೆಸರು ಮೆನ್ಷನ್ ಮಾಡಬೇಕಾದ್ರೆ ಆ್ಯಟ್ ಅಂತ ಹೇಳ್ಬಿಟ್ಟು ಆ ಕಂಪ್ನಿ ಹೆಸರು ಹೇಳ್ತೀನಿ. ಕ್ಲಿಯರ್. ನೆಕ್ಸ್ಟ್ ಒನ್, ಹಿ ಲೀವ್ಸ್ ಇನ್ ಬೆಂಗಳೂರು. ಬೆಂಗಳೂರು ದೊಡ್ಡ ಚೌಕಟ್ಟು, ಒಂದು ಸಿಟಿ ಒಳಗಡೆ ಅವನು ಅಲ್ಲಿ ಬದುಕ್ತಾ ಇದ್ದಾನೆ, ಅವನಲ್ಲಿದ್ದಾನೆ. ಸೊ ಹಾಗಾಗಿ ನಾನು ಹೇಳ್ತೀನಿ ಹಿ ಲೀವ್ಸ್ ಇನ್ ಬೆಂಗಳೂರು. ನೆಕ್ಸ್ಟ್ ಒನ್, ಡಿಡೆಂಟ್ ಐ ಸಿ ಯು ಇನ್ ಆರ್ ಆಟ್ ದ ಪೂಲ್ ಎಸ್ಟರ್ಡೇ. ನೋಡಿ, ಇನ್ ಅಂತ ಬಳಸಿದ್ರೆ ಈ ಸಂದರ್ಭದಲ್ಲಿ ಡಿಡೆಂಟ್ ಐ ಸಿ ಯು ಇನ್ ದ ಪೂಲ್ ಎಸ್ಟರ್ಡೇ ಅಂತ ಹೇಳಿದರೆ ನೀವು ಆ ವ್ಯಕ್ತಿಯನ್ನು ಪೂಲ್ ಒಳಗಡೆ ನೋಡಿದ್ದೀರಾ, ರೈಟ್, ನೀರು ಒಳಗಡೆ ಆತನ ನೋಡಿದ್ರಿ. ಆವಾಗ ಇನ್ ದ ಪೂಲ್ ಎಸ್ಟರ್ಡೇ, ಪ್ರಾಬಬ್ಲಿ ಅವ್ನು ಸ್ವಿಮ್ ಮಾಡ್ತಾ ಇದ್ನೇನೋ. ನೀವು ಡಿಡೆಂಟ್ ಐ ಸಿ ಯು ಆಟ್ ದ ಪೂಲ್ ಎಸ್ಟರ್ಡೇ ಅಂತ ಹೇಳಿದ್ರೆ ಆ ಪೂಲಲ್ಲಿ ಯಾವುದೋ ಒಂದು ಜಾಗದಲ್ಲಿ ಅಲ್ಲೆಲ್ಲ ಸಿಕ್ಕಿರ್ತಾನೆ ನಿಮಗೆ, ಆವಾಗ ನೀವು ಅವನನ್ನು ನೋಡಿರ್ತೀರ. ನಾನು ನೆನ್ನೆ ನೋಡಿದೆ ಅಲ್ವಾ ಅಲ್ಲಿ ಪೂಲ್ ಹತ್ರ ಅಂತ ಹೇಳ್ಬೋದು, ರೈಟ್. ಸೊ ಈ ರೀತಿಯಾಗಿ ನಿಮ್ಮ ಮೀನಿಂಗು ಚೇಂಜ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಆಲ್ರೈಟ್, ಸೊ ಇವಾಗ ಆ ಪ್ರಿಪೋಸಿಷನ್ಸ್ ಆಫ್ ಟೈಮ್ ಅನ್ನು ನಾವು ಅರ್ಥ ಮಾಡ್ಕೊತ ಹೋಗೋಣ. ಆ ಸಂದರ್ಭದಲ್ಲಿ ಇನ್ ಆನ್ ಆ್ಯಕ್ಟನ್ನು ಹೇಗೆ ಬಳಸ್ಬೋದು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಪ್ರಿಪೋಸಿಷನ್ಸ್ ಆಫ್ ಟೈಮ್ ಅಂತ ಹೇಳಿದರೆ ಒಂದು ಟೈಮನ್ನು ಹೇಳೋ ಸಂದರ್ಭದಲ್ಲಿ ಯಾವೆಲ್ಲ ಸಂದರ್ಭದಲ್ಲಿ ಇನ್ ಆನ್ ಆ್ಯಕ್ಟನ್ನು ಬಳಸ್ಬೋದು ಅಂತೇಳಿ ಮೊದಲಿಗೆ ಆ್ಯಕ್ಟ್ ನೋಡೋಣ. ವಿ ಯೂಸ್ ಆ್ಯಕ್ಟ್ ವಿತ್ ಪಾಯಿಂಟ್ಸ್ ಆಫ್ ಟೈಮ್ ಆರ್ ಪೀರಿಯಡ್ಸ್ ಆಫ್ ಟೈಮ್ ದಟ್ ವಿ ಥಿಂಕ್ ಆಫ್ ಆ್ಯಸ್ ಪಾಯಿಂಟ್ಸ್. ಸೊ ಪಾಯಿಂಟ್ಸ್ ಅಂತ ರೆಫರ್ ಮಾಡಿ ಹೇಳೋ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ಆ್ಯಕ್ಟನ್ನು ಬಳಸ್ಬೋದು. ಪೀರಿಯಡ್ ಆಫ್ ಟೈಮ್ ಇರ್ಬೋದು, ಒಂದು ಕಾಲದಿಂದ ಇನ್ನೊಂದು ಕಾಲದಲ್ಲಿ ವರೆಗೂ ಇರಬಹುದು, ಅಥವಾ ಸಮಯ ಇರ್ಬೋದು. ಆ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ಆ್ಯಕ್ಟನ್ನು ಬಳಸ್ಬೋದು. ಎಕ್ಸಾಂಪಲ್ ನೋಡಿ, ಹಿ ವೋಕ್ ಅಪ್ ಆ್ಯಟ್ ಮಿಡ್ ಡೇ. ಅವನು ಮಧ್ಯಾಹ್ನ ಎದ್ದ, ಆ್ಯಟ್ ಮಿಡ್ ಡೇ ಅಂತ ಹೇಳ್ತೀವಿ. ದೇ ಲೆಫ್ಟ್ ಆ್ಯಟ್ ಮಿಡ್ ನೈಟ್. ಅವರು ಮಧ್ಯರಾತ್ರಿ ಹೋದರು. ಲೆಟ್ಸ್ ಮೀಟ್ ಅಗೇನ್ ಆ್ಯಟ್ 3 o'clock. ಸ್ಪೆಸಿಫೈ ಮಾಡಿ ಹೇಳೋ ಸಂದರ್ಭದಲ್ಲಿ ಟೈಮನ್ನು ಪಂಕ್ಚುಯಲ್ ಆಗಿ ಹೇಳೋ ಸಂದರ್ಭದಲ್ಲಿ ನಾವು ಆ್ಯಕ್ಟನ್ನು ಬಳಸ್ಬೋದು. ಸೊ ಲೆಟ್ಸ್ ಮೀಟ್ ಅಗೇನ್ ಆ್ಯಟ್ 3 o'clock. ಮತ್ತೆ 3 ಗಂಟೆಗೆ ಸಿಗೋಣ. ದಿ ಅಲಾರ್ಮ್ ರ್ಯಾಂಗ್ ಆ್ಯಟ್ 15 past 8 ಅಥವಾ 8:15. ಸೊ 8 ಕಾಲಿಗೆ ಏನಾಯಿತು, ಅಲಾರಾಮ್ ಬಡ್ಕೊಂತು ಅಂತ ಹೇಳ್ತೀವಿ, ಅದಲ್ವ. ಸೊ ಈ ಎಲ್ಲ ಸಂದರ್ಭದಲ್ಲಿ ನಾವು ಆ್ಯಕ್ಟನ್ನು ಬಳಸಿದ್ವಿ. ನೆಕ್ಸ್ಟ್ ಅಪ್,
ಅಟ್ಟನ್ನು ಇನ್ನೊಂದಷ್ಟು ಸೆಂಟೆನ್ಸಸಲ್ಲಿ ಇಲ್ಲಿ ಬಳಸ್ತಾ ಹೋಗೋಣ. ನಿಮಗೆ ಇನ್ನೂ ಸಹ ಒಂದಷ್ಟು ಎಕ್ಸ್ಪೋಜರ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಐ ಗೆಟ್ ಪೇಯ್ಡ್ ಆ್ಯಟ್ ದಿ ಎಂಡ್ ಆಫ್ ದಿ ಮಂತಿನ ಕೊನೆಯಲ್ಲಿ ನನಗೆ ಸ್ಯಾಲ್ರಿ ಸಿಗುತ್ತೆ ಅನ್ನೋ ಒಂದು ಮೀನಿಂಗ್ ಇಲ್ಲಿ ಕೊಡ್ತಾ ಇದೆ. ಪೀಪಲ್ ಕಾಂಟ್ ಗೋ ಔಟ್ ಆನ್ ದ ಸ್ಟ್ರೀಟ್ ಅಟ್ ನೈಟ್. ರಾತ್ರಿ ಸಮಯದಲ್ಲಿ ಜನಗಳು ಸ್ಟ್ರೀಟ್ಗೆ ಹೋಗೋಂಗಿಲ್ಲ. ಪ್ರಾಬಬ್ಲಿ ಏನೋ ಫಿಯರ್ ಇರ್ಬೋದು ಅಲ್ವಾ. ಹಿ ಟೋಲ್ಡ್ ಇಟ್ ಅಟ್ ಬ್ರೇಕ್ಫಾಸ್ಟ್. ಊಟ ಮಾಡೋ ಸಂದರ್ಭದಲ್ಲಿ ಅವನು ಅದನ್ನು ನನಗೆ ಹೇಳ್ದ ಅಂತ ಹೇಳ್ತೀನಿ ಅದಲ್ವಾ. ಹಿ ಟೋಲ್ಡ್ ಇಟ್ ಆಟ್ ಲಂಚ್, ಹಿ ಟೋಲ್ಡ್ ಇಟ್ ಆಟ್ ಡಿನ್ನರ್ ಅಂತ ಹೇಳಿದರೆ ಊಟ ಮಾಡೋ ಸಂದರ್ಭದಲ್ಲಿ ಅವನು ಆ ವಿಚಾರ ನನಗೆ ಹೇಳ್ದ, ಏನೋ ವಿಚಾರ. ನೆಕ್ಸ್ಟು ಅದೇ ಒಂದಷ್ಟು ಮುಂದೆ ಹೋಗಿ ನಾವು ಕನ್ಫ್ಯೂಸ್ ಆಗುವಂತಹ ಸೆಂಟೆನ್ಸಸ್ಗಳನ್ನ ನೋಡೋಣ. ಇಟ್ಸ್ ಅ ಬರ್ಡೇ ಸಮ್ ಟೈಮ್ ಇನ್ ದ ಮಿಡಲ್ ಆಫ್ ಜುಲೈ ಐ ಥಿಂಕ್ ಅಂತ ಹೇಳ್ತೀನಿ. ನೋಡಿ ಇಲ್ಲಿ ಪಾಯಿಂಟ್ ಪೀರಿಯಡ್ ಆಫ್ ಟೈಮೇ ಹೇಳ್ತಾ ಇರೋದು ರೆಫರ್ ಮಾಡ್ಕೊತ, ಆದರೆ ಆ್ಯಟ್ ದ ಮಿಡಲ್ ಆಫ್ ಜುಲೈ ಅಂತ ಹೇಳಲ್ಲ, ಇನ್ ದ ಮಿಡಲ್ ಆಫ್ ಜುಲೈ ಐ ಥಿಂಕ್. ನನಗನ್ಸುತ್ತೆ ಅವಳ ಬರ್ಡೇ ಜುಲೈ ಮಧ್ಯಭಾಗದಲ್ಲಿ, ಜುಲೈ ತಿಂಗಳ ಮಧ್ಯದಲ್ಲಿ ಎಲ್ಲೋ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಲ್ಲಿ. ನೆಕ್ಸ್ಟ್ ಒನ್, ಐ ಫೆಲ್ಟ್ ರೆಸ್ಟ್ಲೆಸ್ ಇನ್ ದ ನೈಟ್. ನೋಡಿ, ಇನ್ ದ ನೈಟ್ ಅಂತ ಹೇಳಿದರೆ ಯಾವುದೋ ಒಂದು ಸ್ಪೆಸಿಫಿಕ್ ನೈಟನ್ನು ರೆಫರ್ ಮಾಡಿ ಹೇಳ್ತಾ ಇದ್ದೀರಾ, ಹಾಗಾಗಿ ಇನ್ ಅಂತ ಹೇಳ್ತೀರಾ. ಸೊ ಐ ಫೆಲ್ಟ್ ರೆಸ್ಟ್ಲೆಸ್ ಇನ್ ದ ನೈಟ್ ಅಂತ ಹೇಳಿದರೆ ವಿಚ್ ನೈಟ್, ಯಾವ ನೈಟ್ ನಿಮಗೆ ರೆಸ್ಟ್ಲೆಸ್ ಫೀಲ್ ಆಯಿತು, ನಿಮಗೆ ನಿದ್ದೆ ಬರೋಕ್ಕಾಗಲಿಲ್ಲ, ಸಮಾಧಾನವಾಗಿ ಮಲ್ಗೋಕ್ಕಾಗಲಿಲ್ಲ ಅಂತ ಮೀನಿಂಗ್ ಕೊಡುತ್ತೆ. ಸೊ ಯಾವುದೋ ಒಂದು ನೈಟ್ನ ರೆಫರ್ ಮಾಡ್ತಾ ನೀವು ಐ ಫೆಲ್ಟ್ ರೆಸ್ಟ್ಲೆಸ್ ಇನ್ ದ ನೈಟ್ ಅಂತ ಹೇಳ್ಬೋದು, ಅದಲ್ವಾ. ನೆಕ್ಸ್ಟ್ ಒನ್, ಸೊ ಪೀರಿಯಡ್ ಆಫ್ ಟೈಮ್ನ ಹೇಳೋ ಸಂದರ್ಭದಲ್ಲಿ ಅಟ್ಟನ್ನು ಬಳಸಿ. ಸ್ಪೆಸಿಫಿಕ್ ಟೈಮ್ನ ಹೇಳ್ಬೇಕು, ಒಂದು ದಿನದ ಸ್ಪೆಸಿಫಿಕ್ ಟೈಮ್ನ ಹೇಳಬೇಕಾದ್ರೆ ಫಾರ್ ಎಕ್ಸಾಂಪಲ್ 3 o'clock, 11 o'clock, 8 o'clock ಅಟ್ಟನ್ನು ಬಳಸಿ. ಸೊ ಇನ್ನನ್ನು ಯಾವಾಗ ಬಳಸಬೇಕು ಒಂದಷ್ಟು ಸೆಂಟೆನ್ಸಸ್ನ ಇಲ್ಲಿ ನೋಡ್ತಾ ಹೋಗೋಣ ವಿತ್ ಎಕ್ಸ್ಪ್ಲನೇಷನ್ಸ್. ಸೊ ಲಾಂಗರ್ ಪೀರಿಯಡ್ಸ್ ಆಫ್ ಟೈಮ್ ಹೇಳೋ ಸಂದರ್ಭದಲ್ಲಿ ಇನ್ನನ್ನು ಬಳಸಿ. ಫಾರ್ ಎಕ್ಸಾಂಪಲ್ ಸೀಸನ್ಸ್, ರೈಟ್, ನಿಮ್ಮ ವಿಂಟರ್ ಸೀಸನ್ ಇದೆ, ರೇನಿ ಸೀಸನ್ ಇದೆ, ಸಮ್ಮರ್ ಸೀಸನ್ ಇದೆ, ಸ್ಪ್ರಿಂಗ್ ಇದೆ. ಈ ಸಂದರ್ಭದಲ್ಲಿ ನೀವು ಏನು ಮಾಡ್ಬೋದು, ಇನ್ನನ್ನು ಬಳಸ್ಬೋದು. ಫಾರ್ ಎಕ್ಸಾಂಪಲ್ ದ ಫ್ಲವರ್ ಬ್ಲೂಮ್ಸ್ ಇನ್ ದ ಸ್ಪ್ರಿಂಗ್ ಅನ್ನೋದೇನು ಒಂದಷ್ಟು ಲಾಂಗ್ ಪೀರಿಯಡ್ ಅದು, ಹೌದಲ್ವಾ. ಸೊ ಹಾಗಾಗಿ ನಾನು ಹೇಳ್ತೀನಿ ಫ್ಲವರ್ ಬ್ಲೂಮ್ಸ್ ಇನ್ ದ ಸ್ಪ್ರಿಂಗ್ ಅಂತ ಹೇಳ್ತೀನಿ. ಸ್ಪ್ರಿಂಗ್ ಸಂದರ್ಭದಲ್ಲಿ, ವಸಂತಕಾಲ ಸಂದರ್ಭದಲ್ಲಿ ಯಾವುದೋ ಒಂದು ಫ್ಲವರು, ಫ್ಲವರ್ ಅಂತೇಳಿ ಸ್ಪೆಸಿಫಿಕ್ ಮಾಡಿ ಹೇಳ್ತಾ ಇರೋದು. ಆ ಫ್ಲವರ್ ಏನಾಗುತ್ತೆ, ಅರಳುತ್ತೆ, ಬ್ಲೂಮ್ ಆಗುತ್ತೆ ಅಥವಾ ಅರಳುತ್ತೆ ಅಂತ ಮೀನಿಂಗ್ ಕೊಡುತ್ತೆ. ನೆಕ್ಸ್ಟ್ ಒನ್ನು, ಮಂತ್ಸ್, ಇಯರ್ಸ್, ಡೆಕೇಡ್ಸ್ ಹೇಳೋ ಸಂದರ್ಭದಲ್ಲಿ ಕಂಪಲ್ಸರಿ ಇನ್ನನ್ನು ಬಳಸಿ. ಮೂರಕ್ಕೂ ಒಂದೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಹಿ ವಾಸ್ ಪಾಪ್ಯುಲರ್ ಹೀರೋ ಇನ್ ದ 90s. ಡೆಕೇಡ್ಸ್ ಹೇಳ್ತಾ ಇದ್ದೀನಿ. ಡೆಕೇಡ್ಸ್ ಅಂತ ಹೇಳಿದರೆ ದಶಕ ಅಂತ ಮೀನಿಂಗ್ ಕೊಡುತ್ತೆ. ಸೊ 90s, 80s, 70s ಅಂತ ಹೇಳಿದರೆ 70ಇಂದ ಹಿಡಿದು ನೆಕ್ಸ್ಟ್ 10 ವರ್ಷ, 80s ಅಂತೇಳಿ 80ಇಂದ ಹಿಡಿದು ನೆಕ್ಸ್ಟ್ 10 years, 90s ಅಂತೇಳಿ 90ಸಿಂದ ಹಿಡಿದು ನೆಕ್ಸ್ಟ್ 10 years. ಸೊ ಹಿ ವಾಸ್ ಪಾಪ್ಯುಲರ್ ಹೀರೋ ಇನ್ ದ 90s. 1990ರ ದಶಕದಲ್ಲಿ ಅವನು ತುಂಬ ಪಾಪ್ಯುಲರ್ ಹೀರೋ ಆಗಿದ್ದ, ಪ್ರಸಿದ್ಧವಾಗಿರುವಂತಹ ನಾಯಕ ನಟನಾಗಿದ್ದ ಅನ್ನೋ ಮೀನಿಂಗ್ ಕೊಡ್ತಾ ಇದೆ. ದ ಸ್ಕೂಲ್ ರೀಓಪನ್ಸ್ ಇನ್ ಸೆಪ್ಟೆಂಬರ್. ಮಂತ್ಸ್ ಹೇಳೋ ಸಂದರ್ಭದಲ್ಲಿ ಕಂಪಲ್ಸರಿ ಇನ್ನನ್ನು ಬಳಸಿ. ಸೊ ಸೆಪ್ಟೆಂಬರ್ ಮಂತಲ್ಲಿ ಸ್ಕೂಲ್ ರೀಓಪನ್ ಆಗುತ್ತೆ ಅಂತ ಹೇಳ್ತೀನಿ. ಹಿ ವಾಸ್ ಬಾರ್ನ್ ಇನ್ 1985. ಇಯರ್ನ ಸ್ಪೆಸಿಫೈ ಮಾಡಿ ಹೇಳೋ ಸಂದರ್ಭದಲ್ಲಿ, ನಿರ್ದಿಷ್ಟವಾಗಿ ವರ್ಷನ ಹೇಳೋ ಸಂದರ್ಭದಲ್ಲಿ ಕಂಪಲ್ಸರಿ ಇನ್ನನ್ನು ಬಳಸಿ. ಹಿ ವಾಸ್ ಬಾರ್ನ್ ಇನ್ 1985 ಅಂತ ಹೇಳಿ. ಸೆಂಚುರೀಸ್ ಹೇಳೋ ಸಂದರ್ಭ, ಲಾಂಗ್ ಪೀರಿಯಡ್ ಅಲ್ವಾ ಇದೆಲ್ಲ. ಸೊ ಸೆಂಚುರೀಸ್ ಹೇಳೋ ಸಂದರ್ಭದಲ್ಲೂ ಸಹ ಸೆಂಚುರೀಸ್ ಅಂತ ಹೇಳಿದರೆ 100 ವರ್ಷಗಳು ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ, ಅದಲ್ವಾ. ಸೊ ಹಿ ಲೀವ್ಡ್ ಇನ್ ದಿ 16th century. 16ನೇ ಶತಮಾನದಲ್ಲಿ ಅವನು ಬದುಕಿದ್ದ ಅನ್ನೋ ಮೀನಿಂಗ್ ಈ ಸೆಂಟೆನ್ಸು ಕೊಡ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟ್ ಅಪ್, ರೈಟ್, ಇನ್ನೊಂದಷ್ಟು ನೀವು ಸೆಂಟೆನ್ಸಸ್ ಮುಖಾಂತರ ನೋಡೋಕೆ ಬಯಸಿದರೆ ಇಲ್ಲಿದೆ ನಿಮಗೆ ಎಕ್ಸಾಂಪಲ್ಸು. ಒನ್ ಕ್ಯಾನ್ ಹಾರ್ಡ್ಲಿ ಲಿವ್ ಹಿಯರ್ ಇನ್ ದ ವಿಂಟರ್ ತಿಂಗಳಲ್ಲಿ ತುಂಬ ಚಳಿ ಇರುತ್ತೆ ಅನ್ನೋ ಮೀನಿಂಗ್ ಕೊಡ್ತಾ ಇದೆ. ಹಾಗಾಗಿ ಇಲ್ಲಿ ಯಾರೇ ಆಗಲಿ ಈ ವಿಂಟರ್ ಏನು ಸೀಸನ್ ಇದೆಯಲ್ವ ಆ ಸಮಯದಲ್ಲಿ ಇಲ್ಲಿರೋದು ಕಷ್ಟ. ಹಾರ್ಡ್ಲಿ ಲಿವ್ ಅಂತೇಳಿದರೆ ಕಷ್ಟ ಅಂತ. ವಿ ವಿಲ್ ಬಿ ದೇರ್ ಇನ್ ಅ ಫ್ಯೂ ಮಿನಿಟ್ಸ್. ಇನ್ನೊಂದು ಸ್ವಲ್ಪ ಸಮಯದಲ್ಲೇ ನಾವು ಅಲ್ಲಿರ್ತೇವೆ, ಇನ್ನೊಂದು ಸ್ವಲ್ಪ ನಿಮಿಷ ನಾವು ಅಲ್ಲಿರ್ತೇವೆ ಅನ್ನೋ ಮೀನಿಂಗ್ ಕೊಡ್ತಾ ಇದೆ. ಹಿ ಲರ್ನ್ಡ್ ಇಂಗ್ಲೀಷ್ ಇನ್ ಜಸ್ಟ್ ಅ ಕಪಲ್ ಆಫ್ ಡೇಸ್. ಒಂದು ಸ್ವಲ್ಪ ಸಮಯ ಅಂದರೆ ಲೆಸ್ ಡೇಸ್ ತಗೊಂಡ ಅವನು ಇಂಗ್ಲೀಷ್ ಕಲಿಯೋಕೆ ಅಂತ. ಕಡಿಮೆ ದಿನದಲ್ಲೇ ಅವನು ಇಂಗ್ಲೀಷ್ ಕಲಿತ. ಐ ಟಾಕ್ ಟು ಯು ಇನ್ ದ ಆಫ್ಟರ್ನೂನ್. ಮಧ್ಯಾಹ್ನ ನಿಮಗೆ ನಾನು ಕಾಲ್ ಮಾಡ್ತೇನೆ ಅಥವಾ ಮಧ್ಯಾಹ್ನ ನಿಮ್ಮ ಜೊತೆ ನಾನು ಮಾತಾಡ್ತೇನೆ ಅನ್ನೋ ಮೀನಿಂಗ್ ಕೊಡ್ತಾ ಇದೆ. ಲೆಟ್ಸ್ ಮೀಟ್ ಇನ್ ದಿ ಮಾರ್ನಿಂಗ್. ನಾವು
ಮಾರ್ನಿಂಗ್ ಅಥವಾ ಬೆಳಿಗ್ಗೆ ಸಿಗೋಣ. ಲೆಟ್ಸ್ ಅಂತೇಳಿದರೆ ಲೆಟ್ ಅಸ್ ಅಂತ ಮೀನಿಂಗ್ ಕೊಡುತ್ತೆ ಸ್ನೇಹಿತರೆ. ಸೊ ಕಾಂಟ್ರಾಕ್ಷನ್ಸ್ ಅಥವಾ ಶಾರ್ಟ್ ಫಾರ್ಮ್ ಆಗಿ ಲೆಟ್ಸ್ ಆಗುತ್ತದು. ಸೊ ಈ ರೀತಿಯಾಗಿ ನೀವು ಸೆಂಟೆನ್ಸಸ್ಸಲ್ಲಿ ಇನ್ನನ್ನು ಬಳಸ್ಬೋದು. ನೆಕ್ಸ್ಟ್ ಒನ್, ಓಕೆ, ಆನ್ನ ನಾವು ಪ್ರಪೋಸಿಷನ್ಸ್ ಆಫ್ ಟೈಮ್ ಅಂದರೆ ಸಮಯನ ಸೂಚಿಸೋ ಸಂದರ್ಭದಲ್ಲಿ ಹೇಗೆ ಬಳಸ್ಬೋದು ಅನ್ನೋದನ್ನು ನೋಡೋಣ. ವಿ ಯೂಸ್ ಆನ್ ವೆನ್ ವಿ ಟಾಕ್ ಅಬೌಟ್ ಎ ಪರ್ಟಿಕ್ಯುಲರ್ ಡೇ, ಡೇಟ್ ಆರ್ ಪಾರ್ಟ್ ಆಫ್ ಎ ಪರ್ಟಿಕ್ಯುಲರ್ ಡೇ. ಪರ್ಟಿಕ್ಯುಲರ್ ಡೇ ಬಗ್ಗೆ ಮಾತಾಡಬೇಕು, ಯಾವುದೋ ಒಂದು ಪರ್ಟಿಕ್ಯುಲರ್ ದಿನಾನ ಮೆನ್ಷನ್ ಮಾಡಿ ಹೇಳಬೇಕು, ಆವಾಗ ನೀವು ಆನ್ ಬಳಸಿ. ಫಾರ್ ಎಕ್ಸಾಂಪಲ್ ಮಂಡೇ, ಆನ್ ಮಂಡೇ, ಥರ್ಸ್ಡೇ, ಆನ್ ಥರ್ಸ್ಡೇ ಅಂತ ಹೇಳ್ತೀನಿ. ಡೇಟ್ ಮೆನ್ಷನ್ ಮಾಡಿ ಹೇಳೋ ಸಂದರ್ಭದಲ್ಲಿ ನೀವು ಆನನ್ನು ಬಳಸಿ. ಫಾರ್ ಎಕ್ಸಾಂಪಲ್ ಐ ವಾಸ್ ಬಾರ್ನ್ ಆನ್ ಅಂತ ಹೇಳಿ ನೀವು ಯಾವತ್ತು ಹುಟ್ಟಿದ್ರಿ ಆ ಹೊತ್ತಿನ ದಿನಾಂಕನ ಹೇಳಿ ಬಳಸ್ತೀನಿ. ಫಾರ್ ಎಕ್ಸಾಂಪಲ್ 20th October 2001, ಆ ರೀತಿಗೆ. ಪಾರ್ಟ್ ಆಫ್ ಎ ಪರ್ಟಿಕ್ಯುಲರ್ ಡೇ, ಒಂದು ದಿನದ ಒಂದು ಪಾರ್ಟ್ ಆಗಿ ತಗೊಂಡು ಯಾವುದೋ ಒಂದು ಪರ್ಟಿಕ್ಯುಲರ್ ಡೇನ ಮೆನ್ಷನ್ ಮಾಡಿ ಹೇಳ್ತೀನಿ, ನಿರ್ದಿಷ್ಟವಾಗಿ ಇದೇ ದಿನ ಅಂತ ಹೇಳ್ತಿದ್ರೆ ಅದರಲ್ಲಿ ಒಂದು ಪಾರ್ಟ್ ಹೇಳೋ ಸಂದರ್ಭದಲ್ಲಿ ಆನನ್ನು ಬಳಸ್ಬೋದು. ಎಕ್ಸಾಂಪಲ್ ನೋಡಿದರೆ ಸುಲಭವಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ವಿ ಆರ್ ಮೀಟಿಂಗ್ ಅಗೇನ್ ಆನ್ ಫ್ರೈಡೇ, ನಾವು ಮತ್ತೆ ಫ್ರೈಡೇ ಸಿಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಆನ್ ಫ್ರೈಡೇ ಸೂಟಬಲ್ ಆಗುತ್ತೆ. ಐ ಗೆಟ್ ಪೇಡ್ ಆನ್ ದ ಲಾಸ್ಟ್ ಡೇ ಆಫ್ ದ ಮಂತ್. ನೋಡಿ, ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ, ಲಾಸ್ಟ್ ಡೇ ಆಫ್ ದ ಮಂತ್ 30th, 28th ಅಥವಾ 31st, ಈ 3 ದಿವಸಗಳಾಗಬೇಕು ಸಾಧ್ಯ ಅಲ್ವಾ. ಸೊ ಹಾಗಾಗಿ ನನಗೆ ಸಂಬಳ ಯಾವಾಗ ಸಿಗುತ್ತೆ, ಲಾಸ್ಟ್ ಡೇ ಆಫ್ ಈಚ್ ಮಂತ್ ನನಗೆ ಸಂಬಳ ಸಿಗುತ್ತೆ. ಇಟ್ಸ್ ಹರ್ ಬರ್ಡೇ ಆನ್ ದ 21st ಅಂತ ಡೇ, ಯಾವತ್ತು ಡೇಟ್ ಅನ್ನೋದನ್ನು ನಾನಲ್ಲಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಹಾಗಾಗಿ ಏನಾಗುತ್ತೆ ಇಲ್ಲಿ, ಅವಳ ಬರ್ಡೇ ಯಾವತ್ತು 21ನೇ ತಾರೀಕಿದೆ ಅಂತೇಳಿ. ಐ ಹ್ಯಾವ್ ಅ ಮೀಟಿಂಗ್ ಆನ್ ಮಂಡೇ ಮಾರ್ನಿಂಗ್. ಮಂಡೇ ಮಾರ್ನಿಂಗ್ ನನಗೇನಿದೆ, ಒಂದು ಮೀಟಿಂಗ್ ಇದೆ, ಆನ್ ಮಂಡೇ ಮಾರ್ನಿಂಗ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಅಪ್, ಹಿ ವಾಸ್ ಬಾರ್ನ್ ಆನ್ 15th October 1978. ಈ ಸಂದರ್ಭದಲ್ಲಿ ಡೇಟ್ನ ಮೆನ್ಷನ್ ಮಾಡ್ತಾ ಇದ್ದೀರಲ್ವ, ಹಾಗಾಗಿ ನೀವು ಆನ್ ಅಂತ ಬಳಸ್ತೀರಾ. ನೀವು ಬರೀ ಮಂತ್ ಅಥವಾ ಬರೀ ಇಯರ್ನ ಬಳಸೋದಾಗಿದ್ದರೆ ಇನ್ ಅಂತ ಬಳಸಿ ಹೇಳ್ಬೋದಾಗಿತ್ತು. ಐ ವಾಸ್ ಬಾರ್ನ್ ಇನ್ ಅಕ್ಟೋಬರ್ ಅಂತ ಹೇಳಿ ಬಿಟ್ಬಿಡ್ಬೋದಾಗಿತ್ತು. ಐ ವಾಸ್ ಬಾರ್ನ್ ಇನ್ ದಿ ಇಯರ್ 1978 ಅಂತ ಬಿಟ್ಬಿಡು. ಡೇಟ್ ಮೆನ್ಷನ್ ಮಾಡ್ತಾ ಇದ್ದೀರಲ್ಲ, ಹಾಗಾಗಿ ಆನನ್ನು ಕಂಪಲ್ಸರಿ ಬಳಸಬೇಕು. ಹಿ ವಾಸ್ ಬಾರ್ನ್ ಆನ್ 15th October 1978. ರೈಟ್, ಒಂದಷ್ಟು ಕನ್ಫ್ಯೂಸ್ಡ್ ಆಗುವಂತಹ ಸೆಂಟೆನ್ಸು, ಕಾಂಟೆಕ್ಸ್ಟ್ ಯಾವ್ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಸೊ ಆ ಮಿಸ್ಟೇಕ್ಸ್ನ ನೀವು ಮಾಡಬೇಡಿ, ಹಾಗಾಗಿ ಇಲ್ಲಿ ಲಿಸ್ಟ್ ಮಾಡಿದ್ದೇನೆ ನೋಡಿ. ಹಿ ಹ್ಯಾಸಂಟ್ ಬೀನ್ ಹಿಯರ್ ಆಲ್ ಮಾರ್ನಿಂಗ್. ಬೆಳಿಗ್ಗೆ ಅವನು ಇಲ್ಲಿ ಬರಲೇ ಇಲ್ಲ ಅನ್ನೋ ಮೀನಿಂಗ್ ಇಲ್ಲಿ ಕೊಡ್ತಾ ಇದೆ. ಬೆಳಗ್ಗೆ ಅವನು ಇಲ್ಲಿ ಇರಲೇ ಇಲ್ಲ ಅನ್ನೋ ಮೀನಿಂಗ್ ಕೊಡ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ನಾನು ಇನ್ ಆಲ್ ಮಾರ್ನಿಂಗ್ ಅಂತ ಹೇಳಲ್ಲ, ಹಿಯರ್ ಆಲ್ ಮಾರ್ನಿಂಗ್ ಅಂತ ಪ್ಲೇನಾಗಿ ಹೇಳ್ತೀನಿ. ಹಿ ಹ್ಯಾಸ್ ನಾಟ್ ಬೀನ್ ಅಥವಾ ಹಿ ಹ್ಯಾಸಂಟ್ ಬೀನ್ ಹಿಯರ್ ಆಲ್ ಮಾರ್ನಿಂಗ್ ಅಂತ. ಇಲ್ಲಿ ಮಾರ್ನಿಂಗ್ ಅಂತ ಬಳಸ್ತಾ ಇದ್ದೀನಿ ಅಥವಾ ಆಲ್ ಮಾರ್ನಿಂಗ್ ಅಂತ ಬಳಸ್ತಾ ಇದ್ದೀನಿ ಅಂತ ಹೇಳೋ ಸಂದರ್ಭದಲ್ಲಿ ಇನ್ ಆಲ್ ಮಾರ್ನಿಂಗ್ ಅಂತ ಬರೆಸಿದೆ ತಪ್ಪಾಗತ್ತೆ. ನೆಕ್ಸ್ಟ್ ಒನ್, ಐ ಆಮ್ ಗೋಯಿಂಗ್ ಟು ಡೆಲ್ಲಿ ನೆಕ್ಸ್ಟ್ ಫ್ರೈಡೇ. ಆನ್ ನೆಕ್ಸ್ಟ್ ಫ್ರೈಡೇ ಅಂತ ಹೇಳಲ್ಲ ನಾನಿಲ್ಲಿ, ಐ ಆಮ್ ಗೋಯಿಂಗ್ ಟು ಡೆಲ್ಲಿ ನೆಕ್ಸ್ಟ್ ಫ್ರೈಡೇ ಅಂತೀನಿ. ನೆಕ್ಸ್ಟ್ ಒನ್, ವಿ ಡೋಂಟ್ ಯೂಸ್ ಅಟ್, ಇನ್ ಆರ್ ಆನ್ ಬಿಫೋರ್ ಟುಮಾರೋ ಆ್ಯಂಡ್ ಎಸ್ಟರ್ಡೇ. ಸೊ ದ ಡೇ ಆಫ್ಟರ್ ಟುಮಾರೋ ಅಂತ ಹೇಳೋ ಸಂದರ್ಭದಲ್ಲಿ, ಅಥವಾ ದ ಡೇ ಬಿಫೋರ್ ಅಥವಾ ಎಸ್ಟರ್ಡೇ ಅಂತ ಹೇಳೋ ಸಂದರ್ಭದಲ್ಲಿ, ಅಥವಾ ಟುಮಾರೋ ಅಂತ ಹೇಳೋ ಸಂದರ್ಭದಲ್ಲಿ ನಾವು ಯಾವುದೇ ಪ್ರಪೋಸಿಷನ್ನ ಬಳಸೋಲ್ಲ. ನಾನು ಐ ಆಮ್ ಕಮಿಂಗ್ ಆನ್ ಟುಮಾರೋ ಅಂತ ಹೇಳಲ್ಲ, ಐ ಆಮ್ ಕಮಿಂಗ್ ಟುಮಾರೋ ಅಂತ ಹೇಳ್ತೀನಿ. ಐ ಕೇಮ್ ಎಸ್ಟರ್ಡೇ ಅಂತೀನಿ, ಹೌದಲ್ವಾ. ಐ ಕೇಮ್ ಆನ್ ಎಸ್ಟರ್ಡೇ ಅಂತ ಹೇಳಲ್ಲ, ತಪ್ಪಾಗತ್ತೆ. ವಿ ಪ್ರಿಫರ್ ಟು ಸೇ ವೆದರ್ ವಾಸ್ ಬ್ಯೂಟಿಫುಲ್ ಎಸ್ಟರ್ಡೇ ಅಂತ ಹೇಳಿದರೆ, ವೆದರ್ ವಾಸ್ ಬ್ಯೂಟಿಫುಲ್ ಎಸ್ಟರ್ಡೇ, ನಿನ್ನೆ ವೆದರ್ ತುಂಬ ಚೆನ್ನಾಗಿತ್ತು ಅಲ್ವಾ, ಪ್ಲೆಸೆಂಟ್ ಆಗಿತ್ತು ಅಂತ ಹೇಳಿ. ಆದರೆ ಆನ್ ವೆಸ್ಟರ್ಡೇ ಅಂತ ಹೇಳಲ್ಲ, ವೆದರ್ ವಾಸ್ ಬ್ಯೂಟಿಫುಲ್ ಆನ್ ವೆಸ್ಟರ್ಡೇ ಅಂತ ಹೇಳಿದರೆ ತಪ್ಪಾಗತ್ತೆ. ನೆಕ್ಸ್ಟ್, ಓಕೆ, ನಾನು ಈ ವಿಡಿಯೋ ಬಿಗಿನಿಂಗಲ್ಲಿ ಹೇಳಿದ್ದೆ ಒಂದಷ್ಟು ಎಕ್ಸಸೈಸ್ ಕೊಡ್ತೀನಿ ಅಂತ ಹೇಳಿ. ಸೊ ಒಂದಷ್ಟು ಎಕ್ಸಸೈಸ್ ಇದೆ ಸ್ನೇಹಿತರೆ, ನಿಮ್ಮ ಪ್ರೋಗ್ರೆಸ್ ಅಥವಾ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಇನ್ ಆನ್ ಅಟ್ ಬಗ್ಗೆ, ಪ್ರಪೋಸಿಷನ್ಸ್ ಆಫ್ ಪ್ಲೇಸ್ ಇರ್ಬೋದು, ಪ್ರಪೋಸಿಷನ್ಸ್ ಆಫ್ ಟೈಮ್ ಇರ್ಬೋದು, ಅದನ್ನು ನೀವು ಹೇಗೆ ಅರ್ಥ ಮಾಡ್ಕೊಂಡಿರೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಸ್ನೇಹಿತರೆ. ಸೊ ಒಂದಷ್ಟು ಎಕ್ಸಾಂಪಲ್ಸು ನೋಡಿ, ಎಕ್ಸಸೈಸಸ್ ಇದೆ, ಅದನ್ನು ನೀವು ಸಾಲ್ವ್ ಮಾಡೋ ಪ್ರಯತ್ನ ಮಾಡಿ. ನಾನು ನಿಮ್ಮ ಉತ್ತರಗಳು ಸರಿ ಇದೆಯೋ ತಪ್ಪಿದೆಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಅಲ್ಲೇ ತಿಳಿಸ್ಕೊಡ್ತೇನೆ. ದೇ ಆರ್ ಬ್ಲಾಂಕ್ ಹಾಸನ್. ಮಿಸ್ಟರ್ ರಂಗನಾಥ್ ಲಿವ್ಸ್ ಬ್ಲಾಂಕ್ ದ KT Street. ಮಂಜುನಾಥ್ ವರ್ಕ್ಸ್ ಬ್ಲಾಂಕ್ ಕಾಲೇಜ್. ಐ ವಾಸ್ ಬಾರ್ನ್ ಬ್ಲಾಂಕ್ ಅ ಸಂಡೇ. ದ ಒಲಿಂಪಿಕ್ಸ್ ವಿಲ್ ಸ್ಟಾರ್ಟ್ ಬ್ಲಾಂಕ್ ದ ಮಂತ್ ಆಫ್ ಜುಲೈ.
ಹಿ ವೋಕ್ ಮಿ ಅಪ್ ಬ್ಲಾಂಕ್ 3 ಬ್ಲಾಂಕ್ ದ ಮಾರ್ನಿಂಗ್. ನೀವು ಇಲ್ಲಿ ತನಕ ವೀಡಿಯೋ ನೋಡ್ತಾ ಇದ್ದೀರಾ. ಒಂದು ಹಿಂಟ್ ಏನಪ್ಪ ಅಂತ ಹೇಳಿದರೆ, ಫಸ್ಟ್ 3 ಸೆಂಟೆನ್ಸಸ್ ಇದೆಯಲ್ಲ, ಇದು ಪ್ರಪೋಸಿಷನ್ಸ್ ಆಫ್ ಪ್ಲೇಸು. ಸೆಕೆಂಡ್ 3 ಸೆಂಟೆನ್ಸಸ್ ಅಂದರೆ 4th 5th 6th ಸೆಂಟೆನ್ಸಸ್ ಇದೆಯಲ್ಲ, ಇದು ಪ್ರಪೋಸಿಷನ್ಸ್ ಆಫ್ ಟೈಮನ್ನು ಹೇಳುತ್ತೆ ಸ್ನೇಹಿತರೆ. ಸೊ ಆ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಸಾಲ್ವ್ ಮಾಡೋ ಪ್ರಯತ್ನ ಮಾಡಿ. ಇನ್ನೂ ಸಹ ಸದಾಸಿರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾರಿಗೆಲ್ಲ ಇಂಗ್ಲೀಷ್ನ ಈಸಿಯಾಗಿ ಏನೋ ಅಮೌಂಟ್ ಪೇ ಮಾಡದೆ ಕಲಿಬೇಕು ಅಂತ ಇದೆ ಅಂಥವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ವಿಡಿಯೋ ಹೇಗನ್ನಿಸ್ತು ಅಂತ ಲೈಕ್ ಅಥವಾ ಕಮೆಂಟ್ ಮಾಡೋ ಮುಖಾಂತರ ತಿಳಿಸ್ಕೊಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಗಾಯ್ಸ್. ಗುಡ್ ಬೈ.